ಗುಡ್ ಮಾರ್ನಿಂಗ್ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒನ್ ಲ್ಯಾಪ್ ಅವರು ಲೀಡಿಂಗ್ ಜಿ ಪಿ ಎಸ್ ಕ್ರಿಯೇಟರ್ಸ್ ಅವರು ಇಂಡಿಯಾಲಿ. ಸೊ ಅವರು ಬಂದ್ಬಿಟ್ಟು ನಮಗೆ ಜಿ ಪಿ ಎಸ್ ಡಿವೈಸ್ ರಿವ್ಯೂ ಮಾಡೋಕ್ಕೆ ಕಳಿಸಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದನ್ನು ಹೇಗೆ ಯೂಸ್ ಮಾಡೋದು, ಆಮೇಲೆ ಇದರ ಲೈಕ್ ಆ್ಯಬ್ಸಲ್ಯೂಟ್ ರಿವ್ಯೂ ನೋಡೋಣ ಇವಾಗ ನಮ್ಮ ಚಾನಲಲ್ಲಿ. ಸೊ ನನ್ನ ಜೊತೆ ಶ್ರೀಹರಿ ಆ್ಯಂಡ್ ಪ್ರಮೋದ್ ಇದ್ದಾರೆ. ಸೊ ಈಗ ಇದನ್ನು ಶ್ರೀಹರಿ ಓಪನ್ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಒಂದು ಬರುತ್ತೆ. ಸೊ ಇದಕ್ಕೆ MH ಕೂಡ ಇದೆ. ಇದು 10,000 milliamps. ಸೊ ಪೋರ್ಟಬಲ್ ಟ್ರ್ಯಾಕಿಂಗ್ ಡಿವೈಸ್ ಅಂತ ಇದು ಮೋಸ್ಟ್ಲಿ ಮ್ಯಾಗ್ನೆಟಿಕ್ ಅನಿಸುತ್ತೆ, ನೋಡೋಣ. ಪ್ರೀ ಆಕ್ಟಿವೇಟೆಡ್ ಸಿಮ್ ಕಾರ್ಡ್ ಇಸ್ ಆಲ್ರೆಡಿ ಇನ್ಸರ್ಟೆಡ್ ಇನ್ಸೈಡ್ ದ ಡಿವೈಸ್ ಅಂತ ಇದೆ. ಸೊ ಇದ್ರದ್ದು ಬೆಲೆ ಬಂದ್ಬಿಟ್ಟು 5,000 ಅಂತ ಇದೆ. ಸೊ ಈಗ ಇದ್ರ ಸ್ಪೆಸಿಫಿಕೇಷನ್ಸ್ ನೋಡಾಯಿತು. ಸೊ ಮೆಮೊರಿ ಕೂಡ 32 MB ಅಂತ ಇದೆ. ಮೋಸ್ಟ್ಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅನ್ಸುತ್ತೆ ಅದು. ಗೊತ್ತಿರೋಂಗೆ ನೀವು ಇದ್ರ ತರ ಯಾವುದು ಮನೇಲೆಲ್ಲ ಹಾಕಿರ್ತಾರೆ, ಸೊ ಅದ್ರ ತರ ಇದಾಗ್ತಾ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇವತ್ತಿಂದು 32 MB ಆಗಿದ ತಕ್ಷಣ ನೆಕ್ಸ್ಟ್ ನಾಳೆ ಇದನ್ನು ಓಪನ್ ಮಾಡೋಣ. ಸೊ ಪ್ರಾಡಕ್ಟ್ ಜೊತೆ ಇದೊಂದೇ ಪೀಸ ಬರೋದು, ಬೇರೆ ಏನೋ ಬರುತ್ತಾ? ಓಕೆ, ಒಂದು USB ಕೇಬಲ್ ಇದೆ, ಮತ್ತು ಅವ್ರದ್ದು ಯೂಸರ್ ಮ್ಯಾನ್ಯುಯಲ್ ಇದೆ. ಸ್ಟೆಪ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಹೇಗೆ ಯೂಸ್ ಮಾಡೋದು ಅಂತ. ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕಾ? ಈ QR ಕೋಡ್ ಇದು ಈ ಪ್ರಾಡಕ್ಟ್ಗೆ ಇದು QR ಕೋಡ್. ಓಕೆ. ಸೊ ಪ್ರತಿಯೊಂದಕ್ಕೂ ಒಂದು QR ಕೋಡ್ ಇರುತ್ತೆ ಅನ್ಸುತ್ತೆ. ಸೊ ಈಗ ನಾವು ಆ್ಯಪ್, ಇವ್ರದ್ದೇ ಒಂದು ಆ್ಯಪ್ ಇದೆ, ಒನ್ ಲ್ಯಾಪ್ ಆ್ಯಪ್ ಅಂತ ಪ್ಲೇಸ್ಟೋರಲ್ಲಿ. ಆ ಆ್ಯಪ್ನ ಯೂಸ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಬೋದು ಈ ಡಿವೈಸ್ನ. ಸೊ ಈಗ ಇದನ್ನು ಓಪನ್ ಮಾಡಿ. ಸೊ ಇದೊಂದು USB ಕೇಬಲ್ ಚಾರ್ಜರ್ ಇದು. ಇದು ಮ್ಯಾಗ್ನೆಟಿಕ್ ಎಲ್ಲ ಇದು ನೋಡ್ಬೇಕು ಹಿಂಗೆ. ಇಲ್ಲೊಂದು ಗಮ್ ಥರ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಇದು ಮ್ಯಾಗ್ನೆಟ್ ಅನ್ಸುತ್ತೆ ಇದು. ಇಲ್ಲ ಮ್ಯಾಗ್ನೆಟ್ ಆದರೆ ಅನ್ಕೊಳ್ಳುತ್ತೆ. ಹೌದು ಮ್ಯಾಗ್ನೆಟ್ ಇದು. ಸೊ ನೋಡಿ, ಇದು ಬೈಕ್ಗೆ ಎಲ್ಲಿ ಬೇಕಾದರೂ ನೀವು ಇದನ್ನು ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಪ್ಲೇಸ್ ಮಾಡ್ಬೋದು. ಸೊ ಆಮೇಲೆ ಅಷ್ಟು ಈಸಿಯಾಗಿ ಕೂಡ ಬರಲ್ಲ ಅನ್ಸುತ್ತೆ. ಆಂಟಿ ಟ್ಯಾಂಪರ್ ಅಂತ ಬೇರೆ ಹಾಕಿದ್ದಾರೆ ಇಲ್ಲೇನೋ. ಫುಲ್ ಆಫ್ ಅಂತ ಹಾಕಿದ್ದಾರೆ, ಇದು ಹೇಳಿಬೇಕು. ಓ ಸೆನ್ಸರ್ ಇದು. ಓಕೆ ನೋಡಿ ಎಷ್ಟು ಚಿಕ್ಕದಾಗಿದೆ ಇದು. ಇದು ಬಂದು ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ ಬಟನ್ ಇದೆ. ಸಿಮ್ ಕಾರ್ಡ್ ಎಲ್ಲ ಹಾಕೋದಿದು ಮೋಸ್ಟ್ಲಿ ಇದು ಅನ್ಸುತ್ತಲ್ಲ. ಸಿಮ್ ಕಾರ್ಡು ನೋಡೋಣ ಇವಾಗ. ನಮಗೂ ಫಸ್ಟ್ ಟೈಮ್ ಅಲ್ವಾ, ಇಲ್ಲಿ ಅನ್ಸುತ್ತೆ. ಇಲ್ಲಿ ಆಲ್ರೆಡಿ ಒಂದು ಸಿಮ್ ಕಾರ್ಡ್ ಇದೆ. ವಾಯ್ಸ್ ಮಾನಿಟರ್ ಬೇರೆ ತೆಗಿಬೋದು. ಸಿಮ್ ಕಾರ್ಡು ನೋಡ್ಬೋದು. ಸಿಮ್ ಕಾರ್ಡ್ ಇದು ವೋಡಾಫೋನ್ ಸಿಮ್ ಕಾರ್ಡ್ ಹಾಕಿದ್ದಾರೆ ಅವ್ರದ್ದೇ. ಈಗ ವೋಡಾಫೋನ್ ಅಲ್ಲ, ಅದು ವಿ ಇವಾಗ. ವಿ ಮತ್ತು ಇದು ಚಾರ್ಜ್ ಇಲ್ಲಿ ಮಾಡೋವಂಥದ್ದು. ಚಾರ್ಜಿಂಗ್ ಇದೆ. ಇದು ಎಷ್ಟು ಲೆವೆಲ್ ಅಂತ ತೋರಿಸುತ್ತೆ ಅನ್ಸುತ್ತಲ್ಲ. ಹೌದೌದು. ಇಲ್ಲ GPS ಮತ್ತೆ ಸೊ ಇದು ಬ್ಯಾಟ್ರಿ ಒಂದು, ಇನ್ನೊಂದು GPS, ಇನ್ನೊಂದು ನೆಟ್ವರ್ಕ್ ನೋಡ್ಬೋದು ಇಲ್ಲಿ. ಓಕೆ. ಸೊ ನಿಮಗೆ ನನಗೆ ಗೊತ್ತಿರೋಂಗೆ ಎಲ್ಲೆಲ್ಲಿ ವೋಡಾಫೋನ್ ನೆಟ್ವರ್ಕ್ ಸಿಗುತ್ತೋ ಅಲ್ಲೆಲ್ಲ ಇದು ವರ್ಕ್ ಆಗುತ್ತೆ 100%. ಇಲ್ಲ ಫಸ್ಟು ವರ್ಕ್ ಆಗ್ತಾ ಇರುತ್ತೆ, ಆಮೇಲೆ ನಮ್ಗೆ ಕನೆಕ್ಟ್ ಆದಾಗ ಅದೂ ಇರುತ್ತೆ. ಓಕೆ, ಇವಾಗ ಕನೆಕ್ಟ್ ಮಾಡೋಣ ಇದನ್ನು. ಆನ್ ಮಾಡೋಣ. ಸೊ ನಾವು ಆನ್ ಮಾಡೋಣ. ಸೊ ಆನ್ ಆಗ್ತಾಯಿದೆ. ಸಿಮ್ ಇದು ನೆಟ್ವರ್ಕ್ ತಗೋತಾ ಇದೆ ನೋಡ್ಬೋದು ಇಲ್ಲಿ. ಓಕೆ, ಬ್ಲಿಂಕ್ ಆಗ್ತಾ ಇದೆ. ಓಕೆ, GPS ಕೂಡ ತಗೋತಾ ಇದೆ ಇನ್ನು. ಸೊ ಈಗ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನೋಡಿ ಪ್ರೋಸೆಸ್ನ. ಓಕೆ, ಸೈನ್ ಅಪ್ ಮಾಡ್ಬೇಕು ಫಸ್ಟು. ಸೈನ್ ಇನ್ ಆದ್ವಿ. ಸೊ ಸೈನ್ ಇನ್ ಆಗಿದ ತಕ್ಷಣ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಟ್ಟಿರೋ ಮ್ಯಾನ್ಯುಯಲ್ ಪ್ರಕಾರ ಇಲ್ಲಿ ನಾವು ಆ್ಯಡ್ ವೆಹಿಕಲ್ ಅಂತ ಕೊಟ್ಬಿಟ್ಟು ಡಿವೈಸ್ ಮೇಲ್ಗಡೆ ಒಂದು ಸೀರಿಯಲ್ ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಆವಾಗ ನಿಮಗೆ ಆ ಡಿವೈಸು ಈ ಅಪ್ಲಿಕೇಶನ್ಗೆ ಕನೆಕ್ಟ್ ಆಗುತ್ತೆ. ಸೊ ಅದು ಮಾಡೋಣ ಇವಾಗ. ಆ್ಯಡ್ ವೆಹಿಕಲ್ಲು, ಸೊ ಸೀರಿಯಲ್ ನಂಬರ್ ಅಂತ ಇದೆಯಲ್ಲ. ಸೊ ಇವಾಗ ಬಾರ್ಕೋಡ್ನ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡ್ಬೋದು ಇದು. ಸೊ ನೋಡಿ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿದೆ. ಇವಾಗ ಗಾಡಿ ಯಾವುದು, ಆಮೇಲೆ ಗಾಡಿ ನಂಬರ್ ಏನು, ಆಮೇಲೆ ಗಾಡಿ ಟೈಪ್ ಏನು ಅಂತೆಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಈ ಡಿವೈಸ್ ಬಂದ್ಬಿಟ್ಟು ಯೂಶಲಿ ಕಾರ್ಗಿದು. ಇಲ್ಲಿ ನೋಡಿದ್ರೆ ಬರೀ ಕಾರ್ ಆಪ್ಷನ್ಗಳಿದೆ ನೋಡಿ. ಸೊ ಹಾಗಾಗಿ ಇವಾಗ ಕಾರ್ ಇಲ್ಲ ನಮ್ಮ ಹತ್ರ.
ಅಂದರೆ ಇವಾಗ ಸದ್ಯಕ್ಕೆ ಈ ವಿಡಿಯೋ ಮಾಡಬೇಕಾದ್ರೆ ಸೊ ಬೈಕ್ಗೆ ಇದನ್ನು ಇನ್ಸ್ಟಾಲ್ ಮಾಡ್ತೀವಿ. ಬಟ್ ಕಾರ್ನೇ ಸೆಲೆಕ್ಟ್ ಮಾಡಿರ್ತೀನಿ, ನಮ್ಮ ಬಲಿನೋ ಕಾರ್ ನಂಬರು ಆಮೇಲೆ ಅದ್ರ ಬ್ರ್ಯಾಂಡೇ ಹಾಕಿರ್ತೀನಿ. ಬಟ್ ಈಗ ಸದ್ಯಕ್ಕೆ ನಾವು ಟೆಸ್ಟ್ ಮಾಡೋದು ಆ್ಯಪ್ಲಿಕೇಶನಲ್ಲಿ ನಾವು ನಮ್ಮ ಹಿಮಾಲಯನ್ ಗಾಡಿಗೆ ಅದು ಮ್ಯಾಗ್ನೆಟ್ ಡಿವೈಸ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತೀವಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ಸ್ ಜಸ್ಟ್ ರಿಜಿಸ್ಟರ್ ನಾವು. ಸೊ ಗೈಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ. ನೀವು ಇಲ್ಲಿ ನೋಡಿದ್ರೆ ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಈಗ ಇದನ್ನು ನಾವು ನಮ್ಮ ಬೈಕ್ ಮೇಲೇ ಹಾಕ್ಬಿಟ್ಟು ಇದರಲ್ಲಿ ಟ್ರ್ಯಾಕ್ ಆಗುತ್ತಾ ಇಲ್ವ ನೋಡೋಣ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವೆಲ್ಲನ ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗ, ಸೊ ಎಲ್ಲನ ಅನ್ನೋನ್ ಲೊಕೇಶನಲ್ಲೆಲ್ಲ ಪಾರ್ಕ್ ಮಾಡಿದಾಗ ಇದು ಗೊತ್ತಿಲ್ಲದಿರೋ ಲೊಕೇಶನ್ ಅಂದರೆ ಯಾರಿಗೂ ಕಾಣಿಸ್ದೇ ಇರೋರ ಥರ ಇದನ್ನು ಅಟ್ಯಾಚ್ ಮಾಡಬೇಕು. ಯಾಕಂದರೆ ಇದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಇದನ್ನು ಎತ್ಕೊಂಡ್ಬಿಟ್ರೆ ಏನು ಕೆಲಸ ಆಗಲ್ಲ. ಆಮೇಲೆ ಇನ್ನೊಂದು ಡಿಸಡ್ವಾಂಟೇಜ್ ಬಂದು ಚಾರ್ಜಿಂಗ್ ಮಾಡಬೇಕು, ನಾವು ಮಾಡ್ತಾ ಇರಬೇಕು. ಆಮೇಲೆ ಮಾಡಿಲ್ಲ ಅಂದ್ರೇನು ನಿಮಗೆ ಅದು ಸೇವ್ ಆಗಿರಲ್ಲ ಡೇಟಾ, ಆಮೇಲೆ ಅದು ಕೂಡ ನ್ಯೂಸ್ ಆಗುತ್ತೆ. ಆಮೇಲೆ ಇದು ಬಂದು ಗೋ ವರ್ಷನ್ ಬಂದ್ಬಿಟ್ಟು ನಿಮಗೆ ಕಾರ್ಗಿದು. ಆ್ಯಕ್ಚುಲಿ ಇವ್ರ ಹತ್ರ ಬೈಕ್ ವರ್ಷನು ಇದೆ ಮೈಕ್ರೋ ಅಂತ, ಸೊ ಅದು ಬೇರೆ ಥರ ಇರುತ್ತೆ. ಸೊ ಅದು ನಮಗೆ ಕಳಿಸಿಲ್ಲ, ಅವ್ರು ನಮಗೆ ಕಳಿಸಿರೋದು ಕಾರ್ ವರ್ಷನ್ನು. ಸೊ ಈಗ ನಮ್ಮ ಹತ್ರ ಕಾರ್ ಇಲ್ಲ, ಸೊ ಬೈಕ್ ಮೇಲೆ ಹಾಕ್ಬಿಟ್ಟು ಇದು ಎಷ್ಟು ಎಫೆಕ್ಟಿವ್ ಆಗಿ ಟ್ರ್ಯಾಕ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಆಪ್ಷನ್ಸಲ್ಲಿ ಇವರು ಇಂಜಿನ್ ಆ್ಯಕ್ಸಸ್ಸು, ಆ್ಯಂಟಿ ಥೆಫ್ಟು, ಸೆಟ್ ಸೇಫ್ ಝೋನ್ ಅಂತ ಇದೆ, ನೀವು ನೋಡ್ತಾ ಇದ್ದೀರಾ. ಸೇಫ್ ಝೋನ್ ಬಂದ್ಬಿಟ್ಟು ಈ PUBG ಥರ ಸೇಫ್ ಝೋನು, ಆ ಸೇಫ್ ಝೋನ್ ಆಚೆ ಹೋಗಿದ ತಕ್ಷಣ ನಮ್ಗೆ ಅಲರ್ಟ್ ಬರುತ್ತೆ. ಈ ಆ್ಯಂಟಿ ಥೆಫ್ಟ್ ಕೂಡ ಇಗ್ನಿಷನ್ ಆನ್ ಆದಾಗ ನಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಇಂಜಿನ್ ಆ್ಯಕ್ಸಸ್ಸು ನಮಗೆ ನೋಡಿ, ಇಂಜಿನ್ ಆ್ಯಕ್ಸಸ್ಸು ಸುಮ್ಮನೆ ಹಿಂಗೆ ಡ್ರ್ಯಾಗು ಡ್ರಾಪು ಮಾಡಿದ್ರೆ ಇಂಜಿನ್ ಆಫ್ ಆಗುತ್ತೆ ಅಂತ ಇದೆ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಒನ್ಸ್ ವಿ ಪುಟ್ ದಿಸ್ ಇನ್ ಅ ಕಾರ್. ಸದ್ಯಕ್ಕೆ ಜಸ್ಟು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಇವಾಗ ನನ್ನ ಗಾಡಿ ಮೇಲೆ ಇದನ್ನು ಹಾಕ್ಬಿಟ್ಟು, ಶ್ರೀಹರಿ ಗಾಡಿ ನಿನ್ನ ಮೇಲೆ ಹಾಕೋಣ ಇದು. ಓಕೆ, ನಿನ್ನ ಗಾಡಿ ಶ್ರೀಹರಿ ಗಾಡಿ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ದೂರ ಓಡ್ಸೋಕೆ ಹೇಳೋಣ. ಸೊ ನೋಡೋಣ, ಇಲ್ಲೇ ಇರುತ್ತೆ. ಸೊ ತೊಗೊಂಡು ಆನಲ್ಲಿ ಇದೆಯಾ ಇದು? ಆನಲ್ಲಿದೆ. ನಿನ್ನ ಗಾಡಿಯಲ್ಲಿ ಹೋಗ್ಬಿಟ್ಟು ಬರಪ್ಪ ರೈಡು. ನಾನು ಇಲ್ಲೇ ಇರ್ತೀನಿ, ಟ್ರ್ಯಾಕ್ ಹೆಂಗಾಗತ್ತೆ ನೋಡೋಣ. ಆಫ್ ಮಾಡಿಬಿಡ ನನ್ನ ಇಂಜಿನ್ ಆಮೇಲೆ. A few moments later. ನೋಡಿ, ಅವನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಟ್ರ್ಯಾಕ್ ಆಗ್ತಾಯಿದೆ ಆ್ಯಕ್ಚುಲಿ. ನೋಡಿ, ಥೆಫ್ಟ್ ಅಲರ್ಟ್ ಅಂತ ಬಂತು. ಸಮ್ಮನ್ ಈಸ್ ಟ್ರೈಂಗ್ ಟು ಸ್ಟೀಲ್ ಯುವರ್ ವೆಹಿಕಲ್. ನೋಡಿ, ಈ ಥರ ನಮ್ಗೆ ಅಲರ್ಟ್ ಬರುತ್ತೆ. ಸೊ ಇದನ್ನು ನಾವು ನೋ ಇಟ್ಸ್ ಮೀ ಅಂತ ಕೊಟ್ಟರೆ ನಾನೇ ಓಡಿಸ್ತಾ ಇರೋದು ಅಂತ. ಸೊ ನೈಸ್ ಗೈಸ್, ವರ್ಕ್ ಆಗ್ತಾಯಿದೆ ಬ್ರೋ. ಥೆಫ್ಟ್ ಅಂತ ಬಂತು ನನಗೆ ಅಲರ್ಟ್. ಇಂಜಿನ್ ಆಫ್ ಮಾಡೋಕ್ಕೆ, ಇಂಜಿನ್ ಆಫ್ ಮಾಡೋದು ಅದು ಆಬ್ವಿಯಸ್ಲಿ ಕಾರ್ಗೆ ಬೇಕದು, ಬೈಕಿಗೆ ಆಗಲ್ಲ. ನೋಡಿ, ಇಲ್ಲಿದ್ದಾನೆ ಶ್ರೀಹರಿ, ಇಲ್ಲಿದ್ದೀವಿ ನಾವು. ಸೊ ವಾಪಸ್ ಹಿಂಗೆ ತಿರ್ಗಿಸ್ಕೊಂಡು ಬರ್ತಾ ಇದ್ದಾನೆ. ಸೂಪರ್ ಅಲ್ಲ? ಸೊ ನೈಸ್ ಗೈಸ್, ದಿಸ್ ಈಸ್ ಒನ್ ವೇ ಟು ಸೇಫ್ ಗಾರ್ಡ್ ಯುವರ್ ವೆಹಿಕಲ್. ಸೊ ಇದು ಗೋ ಬಂದು ನಿಮ್ಮ ಕಾರ್ಗೆ, ಸೊ ಜ್ಞಾಪಕ ಇಟ್ಕೊಳ್ಳಿ. ಮೈಕ್ರೋ ಬಂದ್ಬಿಟ್ಟು ನಿಮ್ಮ ಬೈಕ್ಸ್ಗೆ, ಮೈಕ್ರೋ ಬಂದ್ಬಿಟ್ಟು ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಸೊ ದಟ್ ವಿಲ್ ಬಿ ಅನ್ನೋಟಿಸಬಲ್ ಇನ್ ಬೈಕ್ಸ್. ಇದು ಸ್ವಲ್ಪ ದೊಡ್ಡದು, ಕಾರಲ್ಲಿ ಡಿಕ್ಕಿ ಹತ್ರ ಎಲ್ಲನ ಸೀಟ್ ಹತ್ರನ ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು ಕಾರಲ್ಲಿ. ಸೊ ದಿಸ್ ಇಸ್ ಇಟ್ ಗೈಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಒನ್ ಲ್ಯಾಪ್. ಸೊ ಇವ್ರದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಸೊ ದಿಸ್ ವಿಲ್ ಬಿ ಹೈಲಿ ಯೂಸ್ಫುಲ್ ಫಾರ್ ಟ್ರಾವೆಲರ್ಸ್ ಲೈಕ್ ಅಸ್. ಸೊ ಚೆಕ್ ಮಾಡಿ. ಗುಡ್ ಬೈ.